ನಮಸ್ಕಾರ ಸ್ನೇಹಿತರೆ, ಗತಯುಗದ ಇತಿಹಾಸ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲನಯ್ಯ. ಸ್ನೇಹಿತರೆ, ಬಸವಣ್ಣನವರ ಈ ವಚನವನ್ನು ನೀವು ಕೇಳಿಯೇ ಇರುತ್ತೀರ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಕರ್ನಾಟಕ ಮತ್ತು ಭಾರತ ದೇಶದ ಮೊದಲ ವಿಚಾರವಾದಿ, ನಮ್ಮ ಹೆಮ್ಮೆಯ ಕರುನಾಡಿನ ಬಸವಣ್ಣನವರು. ಇವರು ಅಂದಿನ ಕಾಲದಲ್ಲಿಯೇ ಜಾತಿ ಎಂಬ ರಕ್ತಬೀಜಾಸುರನ ವಿರುದ್ಧ ಹೋರಾಟ ಮಾಡಿದವರು. ಈ ಹೋರಾಟದಿಂದ ವೀರಶೈವ ಲಿಂಗಾಯತ ಎಂಬ ಧರ್ಮವನ್ನು ಸ್ಥಾಪಿಸಿದವರು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭಕ್ತಿ ಭಂಡಾರಿ ಬಸವಣ್ಣನವರು ಸ್ಥಾಪಿಸಿದಂತಹ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ವೀರಶೈವ ಲಿಂಗಾಯತ ಅನ್ನೋದು ಜಾತಿನ, ಧರ್ಮನ ಅಥವಾ ಇದು ಹಿಂದೂ ಧರ್ಮಕ್ಕೆ ಸೇರಿಯೇ ಇಲ್ವಾ ಅನ್ನೋದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಂತರ ನೀವೇ ನಿರ್ಧಾರ ಮಾಡಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಇಂಥ ಅನೇಕ ವಿಡಿಯೋಗಳು ಬರ್ತಾನೆ ಇರುತ್ತೆ ಹಾಗೂ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಇಂಥ ಅನೇಕ ವಿಡಿಯೋಗಳು ಲಭ್ಯವಿವೆ. ನಿಮಗೇನಾದರೂ ಇತಿಹಾಸದ ಬಗ್ಗೆ ಮಾಹಿತಿಗಳು ಬೇಕಾದರೆ ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ನಮ್ಮ ಇತಿಹಾಸವನ್ನು ನಾವೇ ತಿಳಿಯದೇ ಇದ್ದರೆ ಬೇರೆ ಯಾರು ತಾನೇ ತಿಳಿತಾರೆ. ಆ ಕಾರಣಕ್ಕಾಗಿ ಇತಿಹಾಸದ ಕೆಲವು ವಿಡಿಯೋಗಳನ್ನ ನೋಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಮ ಸಮಯನ ಜಾಸ್ತಿ ವ್ಯರ್ಥ ಮಾಡದೆ ವಿಡಿಯೋನ ಪ್ರಾರಂಭಿಸ್ತೀನಿ. ಲಿಂಗಾಯತರು ಯಾರು? ಇವರ ಇತಿಹಾಸ ಏನು? ಇವರು ಹಿಂದೂಗಳು ಹೌದೋ ಅಥವಾ ಅಲ್ವಾ? ಸ್ನೇಹಿತರೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮಾಜ ಯಾವುದಾದರೂ ಇದ್ದರೆ ಅದು ಲಿಂಗಾಯತ ಸಮಾಜ ಅಂತಾನೆ ಹೇಳ್ಬೋದು. ಕರ್ನಾಟಕದ ರಾಜಕೀಯದಲ್ಲಿ ಲಿಂಗಾಯತರ ಪಾತ್ರ ಎಷ್ಟಿದೆ ಅಂದರೆ, ಇವರು ಯಾವುದೇ ಪಕ್ಷದ ಪರವಾಗಿ ನಿಂತರೂ ಆ ಪಕ್ಷ ಗೆಲ್ಲೋದು ಕಟ್ಟಿಟ್ಟ ಬುತ್ತಿ. ಹಾಗಿದ್ರೆ ಈ ಲಿಂಗಾಯತರ ವಿಶೇಷತೆಗಳೇನು ಅಂತ ಒಂದು ಸ್ವಲ್ಪ ನೋಡೋಣ ಬನ್ನಿ. ಸ್ನೇಹಿತರೆ, ವೀರಶೈವ ಮತ್ತು ಲಿಂಗಾಯತ ಸಂಬಂಧಿತ ಚರ್ಚೆಗಳು ಆಗಾಗ ನಡೀತಾನೆ ಇರುತ್ತೆ. ಅದರ ಬಗ್ಗೆ ಅನೇಕ ಲೇಖನಗಳು, ಅನೇಕ ಸಂಶೋಧನೆಗಳು ನಡೆದಿದ್ರೂ ಕೂಡ ಗೊಂದಲಗಳು ಇನ್ನೂ ಬಗೆಹರಿಸಕ್ಕೆ ಆಗಲಿಲ್ಲ. ಆದರೆ ನಮ್ಮ ಕರ್ನಾಟಕದ 90% ಜನರು ನಂಬೋದು ಲಿಂಗಾಯತರು ಹಿಂದೂ ಧರ್ಮದ ಏಕದೇವತಾವಾದಿ ಧಾರ್ಮಿಕ ಪಂಗಡದವರೆಂದು. ಲಿಂಗಾಯತರನ್ನು ಲಿಂಗವಂತರು, ವೀರಶೈವ, ಲಿಂಗಧಾರಿಗಳು ಹಾಗೂ ಇನ್ನು ಅನೇಕ ಹೆಸರುಗಳ ಮೂಲಕ ಕರೆಯೋದುಂಟು. ಲಿಂಗಾಯತರು ತಮ್ಮ ವಿಶಿಷ್ಟ ಇಷ್ಟಲಿಂಗ ಪೂಜೆಗೆ ಹೆಸರುವಾಸಿಯಾಗಿದ್ದಾರೆ. ಲಿಂಗಾಯತ ಅನುಯಾಯಿಗಳು ಪರಶಿವನೊಂದಿಗೆ ನಿರಂತರ ನಿಕಟ ಸಂಬಂಧವನ್ನು ಸೂಚಿಸುವ ವೈಯಕ್ತಿಕ ಲಿಂಗವನ್ನು ಹೊಂದಿರುತ್ತಾರೆ. ಇವರ ಒಂದು ಅಮೂಲಾಗ್ರ ಲಕ್ಷಣವೇನೆಂದರೆ ಜಾತಿ ವ್ಯವಸ್ಥೆಗೆ ಅವರ ದೃಢವಾದ ವಿರೋಧ ಮತ್ತು ಸಮಾಜದಲ್ಲಿ ಸಮಾನತೆಯ ಪ್ರತಿಪಾದನೆ. ಆ ಕಾಲದ ಸಾಮಾಜಿಕ ಪಿಡುಕುಗಳನ್ನು ಪ್ರಶ್ನಿಸಿದ ಇವರ ತಾತ್ವಿಕ ತತ್ವಗಳು ಭಕ್ತಿ ಕಾವ್ಯದ ಒಂದು ರೂಪವಾದ ವಚನಗಳಲ್ಲಿ ಅಡಗಿವೆ. ಲಿಂಗಾಯತ ಸಂಪ್ರದಾಯವು ಕಾಯಕ ಮತ್ತು ದಾಸೋಹವನ್ನು ಪೂಜಾ ರೂಪಗಳಲ್ಲಿ ಒತ್ತಿ ಹೇಳುತ್ತದೆ. ಇತರರಿಗೆ ಇವರು ಶ್ರಮ ಮತ್ತು ಸೇವೆಯ ಪಾವಿತ್ರ್ಯವನ್ನು ಒತ್ತಿ ಹೇಳುತ್ತಾರೆ. ಲಿಂಗಾಯತರು ಸಮಾಜದ ಮುಖ್ಯವಾಹಿನಿಯಲ್ಲಿರುವ ಹಿಂದೂ ಧರ್ಮಕ್ಕಿಂತ ವಿಭಿನ್ನವಾದ ಸಂಸ್ಕೃತಿಯನ್ನು ಹೊಂದಿದ್ದಾರೆ. ಲಿಂಗಾಯತರು ವೇದಗಳು, ಪುರಾಣಗಳು, ಜ್ಯೋತಿಷ್ಯ, ವೈದ್ಯಕೀಯ ಶಾಸ್ತ್ರ, ಪುರೋಹಿತಶಾಹಿ ಮತ್ತು ಧಾರ್ಮಿಕ ಪರಂಪರೆಗಳನ್ನು ತಿರಸ್ಕರಿಸುತ್ತಾರೆ. ದೈವಿಕತೆಯನ್ನು ನೇರ ಮತ್ತು ವೈಯಕ್ತಿಕ ಅನುಭವಗಳಿಂದ ಪಡೆಯುತ್ತಾರೆ. ಲಿಂಗಾಯತರ ಇತಿಹಾಸ ಪ್ರಾರಂಭವಾದದ್ದು ಎಲ್ಲಿಂದ? ಲಿಂಗಾಯತ ಧರ್ಮದ ಉಗಮದ ಮುಖ್ಯ ಕಾರಣನಾದರೂ ಏನು? ಲಿಂಗಾಯತ ಧರ್ಮ ಬೆಳೆದಿದ್ದಾದರೂ ಹೇಗೆ? ಸ್ನೇಹಿತರೆ, 11-12ನೇ ಶತಮಾನದಲ್ಲಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು. ಈ ರೀತಿ ಸ್ಥಾಪನೆಯಾದ ಲಿಂಗಾಯತ ಧರ್ಮದ ಜನಸಂಖ್ಯೆ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಒಟ್ಟು ಜನಸಂಖ್ಯೆಯ 16% ಇದ್ದಾರೆ ಹಾಗೂ ಮಹಾರಾಷ್ಟ್ರದಲ್ಲಿ ಒಟ್ಟು ಜನಸಂಖ್ಯೆಯ 6% ಇದ್ದಾರೆ. ಅಷ್ಟೇ ಅಲ್ಲದೆ ಲಿಂಗಾಯತರು ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಗಳಲ್ಲಿಯೂ ಹರಡಿದ್ದಾರೆ. 11ನೇ ಶತಮಾನದಲ್ಲಿ ಪ್ರಾರಂಭವಾದ ಶರಣರ ಚಳುವಳಿಯನ್ನು ಕೆಲವರು ವೀರಶೈವ ಧರ್ಮದ ಆರಂಭವೆಂದು ಪರಿಗಣಿಸುತ್ತಾರೆ. ಈ ಧರ್ಮದ ಮೂಲ ಪುರುಷರಾದ ಬಸವಣ್ಣನವರು ಶೈವ ಧರ್ಮ ಸಂಪ್ರದಾಯವನ್ನು ಹೊಂದಿದ್ದವರು. ಇವರು ಶೈವ ಧರ್ಮ ಸಂಪ್ರದಾಯದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಹುಟ್ಟಿ ಬೆಳೆದವರು. ಸರ್ವಗುಣ ಸಂಪನ್ನನಾದ ಬಸವಣ್ಣನವರು ವೀರಶೈವ ಅಥವಾ ಶಿವನ ಉತ್ಕಟ ವೀರ ಆರಾಧಕರು ಎಂಬ ಹೊಸ ಭಕ್ತಿ ಚಳುವಳಿಯನ್ನು ಅಭಿವೃದ್ಧಿಪಡಿಸಿದರು ಮತ್ತು ಪ್ರೇರೇಪಿಸಿದರು. ಬಸವಣ್ಣನವರು ಬ್ರಾಹ್ಮಣರೇ ಆದರೂ ಅವರು ಬ್ರಾಹ್ಮಣರ ದೇವಾಲಯ ಪೂಜೆಗಳನ್ನು ತಿರಸ್ಕರಿಸಿ ಭಕ್ತಿ ಪೂಜೆಯನ್ನು ಪ್ರತಿಪಾದಿಸಿದರು. ಶಿವನನ್ನು ವೈಯಕ್ತಿಕ ಪೂಜೆಗೆ ಗೊತ್ತುಪಡಿಸುವಂತಹ ಲಿಂಗಧಾರಣೆಯನ್ನು ಪ್ರಾರಂಭಿಸಿದರು. ಬಸವಣ್ಣನವರ ವಚನಗಳೆಂದು ಜನಪ್ರಿಯವಾಗಿರುವ
ತಮ್ಮ ಕಾವ್ಯಗಳ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಹರಡಿದರು. ಇವರು ಲಿಂಗ, ಸಾಮಾಜಿಕ ತಾರತಮ್ಯ, ಜಾತಿ ಭೇದಗಳು ಹಾಗೂ ಪವಿತ್ರ ದಾರವನ್ನು ಧರಿಸುವಂತಹ ಕೆಲವು ಚಾಲ್ತಿಯಲ್ಲಿರುವ ಪದ್ಧತಿಗಳನ್ನು ತಿರಸ್ಕರಿಸಿದರು ಮತ್ತು ಇದನ್ನು ಶಿವಲಿಂಗದ ಚಿತ್ರದೊಂದಿಗೆ ಇಷ್ಟಲಿಂಗದ ಹಾರವನ್ನು ಧರಿಸುವ ಆಚರಣೆಗಳೊಂದಿಗೆ ಬದಲಿಸಿದರು. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪದಂತಹ ಹೊಸ ಸಾರ್ವಜನಿಕ ಸಂಸ್ಥೆಗಳನ್ನು ಪರಿಚಯಿಸಿದರು. ಇದು ಜೀವನದ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸಲು ಎಲ್ಲಾ ಸಾಮಾಜಿಕ ಆರ್ಥಿಕ ಹಿನ್ನೆಲೆಗಳಿಂದ ಪುರುಷರು ಮತ್ತು ಮಹಿಳೆಯರನ್ನು ಸ್ವಾಗತಿಸಿತು. ಆರಂಭದಲ್ಲಿ ಬಸವಣ್ಣನವರನ್ನು ಬೆಂಬಲಿಸುತ್ತಿದ್ದ ರಾಜ ಬಿಜ್ಜಳ ನಂತರದಲ್ಲಿ ಬಸವಣ್ಣನವರ ಜಾತಿ ಭೇದಗಳ ನಿರಾಕರಣೆಯನ್ನು ಒಪ್ಪಲಿಲ್ಲ. 1167ರಲ್ಲಿ ವೀರಶೈವ ಧರ್ಮವು ಬಿಜ್ಜಳ ಮಹಾರಾಜನಿಂದ ದಮನಿಸಲಾಯಿತು. ಈ ಕಾರಣಕ್ಕಾಗಿ ಅವರಲ್ಲಿ ಹೆಚ್ಚಿನವರು ಬಿಜ್ಜಳನ ಹೊಸ ರಾಜಧಾನಿಯಾದ ಕಲ್ಯಾಣವನ್ನು ತೊರೆದರು. ಕಲ್ಯಾಣವನ್ನು ತೊರೆದ ವೀರಶೈವರು ಬಸವಣ್ಣನವರ ಬೋಧನೆಗಳನ್ನು ದಕ್ಷಿಣ ಭಾರತದ ವಿಶಾಲ ಪ್ರದೇಶಗಳಲ್ಲಿ ಹರಡಿದರು. 1168ರಲ್ಲಿ ವೀರಶೈವರಿಂದ ರಾಜ ಬಿಜ್ಜಳ ಹತ್ಯೆಗೀಡಾದನು. ಬಸವಣ್ಣನವರು ದೈವಾಧೀನರಾದ ನಂತರ ವೀರಶೈವ ಧರ್ಮವು ದಕ್ಷಿಣ ಭಾರತದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡಿತ್ತು. ಅದೇ ಸಮಯದಲ್ಲಿ ಹಿಂದೂ ಸಂಪ್ರದಾಯಗಳಿಗೂ ಕೂಡ ಹೊಂದಿಕೊಂಡಿತ್ತು. ಬಸವಣ್ಣನವರ ಸೋದರಳಿಯ ಚನ್ನಬಸವ ಇವರು ಸಮುದಾಯವನ್ನು ಸಂಘಟಿಸಿ ವೀರಶೈವ ದೇವತಾಶಾಸ್ತ್ರವನ್ನು ವ್ಯವಸ್ಥಿತಗೊಳಿಸಿದರು. ಇವರು ವೀರಶೈವ ಸಮುದಾಯವನ್ನು ಮುಖ್ಯವಾಹಿನಿಯ ಹಿಂದೂ ಸಂಸ್ಕೃತಿಯ ಕಡೆಗೆ ಸಾಗಿಸಿದರು. ಬಸವಣ್ಣನವರ ನಂತರದ ಕಾಲದಲ್ಲಿ ವೀರಶೈವ ಧರ್ಮದ ಸಂಪ್ರದಾಯವನ್ನು 5 ಜನ ಪಂಚಾಚಾರ್ಯರು ಅಂದರೆ ರೇಣುಕಾಚಾರ್ಯ, ದಾರುಕಾಚಾರ್ಯ, ಏಕರಾಮ, ಪಂಡಿತಾಚಾರ್ಯ ಮತ್ತು ವಿಶ್ವೇಶ್ವರರು ಹರಡಿದರು. ನಂತರದಲ್ಲಿ 14-15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಅಭಿವೃದ್ಧಿಯಾಯಿತು. ವಿಜಯನಗರದ ಪ್ರಾದೇಶಿಕ ವಿಸ್ತರಣೆ ಮತ್ತು ಡೆಕ್ಕಲ್ ಸುಲ್ತಾನರ ಯುದ್ಧಗಳನ್ನು ತಡೆಗಟ್ಟುವಲ್ಲಿ ಲಿಂಗಾಯತರು ಸಹಾಯ ಮಾಡಿದರು ಹಾಗೂ ಯಶಸ್ವಿಯಾದರು. ಈ ಕಾರಣದಿಂದ ಅವರ ಅಭಿವೃದ್ಧಿಗೆ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಸಹಕರಿಸಿದರು. ಈ ರೀತಿಯಾಗಿ ವೀರಶೈವ ಲಿಂಗಾಯತ ಸಂಪ್ರದಾಯ ಹಂತ ಹಂತವಾಗಿ ಬೆಳವಣಿಗೆ ಹೊಂದುತ್ತಾ ಈಗ ಸಂಪೂರ್ಣ ಕರ್ನಾಟಕದ ಅತಿ ದೊಡ್ಡ ಸಮಾಜವಾಗಿದೆ. 19ನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ಫ್ರಾನ್ಸಿಸ್ ಬುಕನನ್ ರವರಂತಹ ಬ್ರಿಟಿಷ್ ಅಧಿಕಾರಿಗಳು ಲಿಂಗಾಯತರನ್ನು ಹಿಂದೂ ಜಾತಿಗಳ ಸಮೂಹವೆಂದು ಬಣ್ಣಿಸಿದರು. ಸಮಾಜಶಾಸ್ತ್ರಜ್ಞರಾದ MN ಶ್ರೀನಿವಾಸ್ ರವರ ಪ್ರಕಾರ ಲಿಂಗಾಯತರು ಸಾಂಪ್ರದಾಯಿಕವಾಗಿ ತಮ್ಮನ್ನು ಬ್ರಾಹ್ಮಣರಿಗೆ ಸಮಾನರೆಂದು ನಂಬಿದ್ದರು. ಇನ್ನು ಕೆಲವು ಸಾಂಪ್ರದಾಯಿಕ ಲಿಂಗಾಯತರು ಬ್ರಾಹ್ಮಣರ ವಿರೋಧಿಗಳಾಗಿದ್ದರು. ಇನ್ನು ಕೆಲವು ಸಮಾನತಾವಾದಿ ಲಿಂಗಾಯತರು ಕನ್ನಡ ಮಾತನಾಡುವ ಮತ್ತು ಹತ್ತಿರದ ಪ್ರದೇಶಗಳ ಸಾಂಸ್ಕೃತೀಕರಣದಲ್ಲಿ ಪ್ರಮುಖ ಶಕ್ತಿಯಾಗಿದ್ದರು ಎಂದು MN ಶ್ರೀನಿವಾಸ್ ರವರು ಹೇಳುತ್ತಾರೆ. 1881ರ ಜನಗಣತಿಯಲ್ಲಿ ಶೂದ್ರ ವರ್ಗಕ್ಕೆ ಸೇರಿಸಲ್ಪಟ್ಟ ನಂತರ ಲಿಂಗಾಯತರು ಉನ್ನತ ಜಾತಿಯ ಸ್ಥಾನಮಾನವನ್ನು ಕೋರಿದ್ದರು. ಇದನ್ನು ರಂಗಣ್ಣ ಎಂಬ ಬ್ರಾಹ್ಮಣ ಆಕ್ಷೇಪಿಸಿದನು ಮತ್ತು ಅಪಹಾಸ್ಯ ಮಾಡಿದ್ದರು. ಅವರು ಲಿಂಗಾಯತರು ಶೈವ ಬ್ರಾಹ್ಮಣರಲ್ಲ ಎಂದು ಹೇಳಿದ್ದರು. ಮುಂದೆ ಸರ್ಕಾರಗಳೊಂದಿಗೆ ಲಿಂಗಾಯತರ ಉಪಸ್ಥಿತಿ, ಪತ್ರಿಕೋದ್ಯಮ ಮತ್ತು ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆ ಮತ್ತು ಉದ್ಯೋಗಗಳಿಂದ ಲಿಂಗಾಯತ ವೀರಶೈವರು ಇನ್ನಷ್ಟು ಬಲಯುತವಾದರು. 1926ರಲ್ಲಿ ಬಾಂಬೆ ಹೈಕೋರ್ಟ್ ವೀರಶೈವರು ಶೂದ್ರರಲ್ಲ ಎಂಬ ತೀರ್ಪು ನೀಡಿತು. ರಾಮಾನುಜರವರ ಪ್ರಕಾರ 1950ರ ಭಾರತೀಯ ಸಂವಿಧಾನದಲ್ಲಿ ಲಿಂಗಾಯತರಿಗೆ ಪ್ರತ್ಯೇಕ ಪ್ರವೇಶ ದೊರೆತಾಗ ಲಿಂಗಾಯತರು ಹಿಂದೂಗಳಿಂದ ಪ್ರತ್ಯೇಕವಾದ ಧರ್ಮವನ್ನು ಹೊಂದಿದ್ದಾರೆಂದು ತೋರಿಸಲು ಆಧುನಿಕ ಪ್ರಯತ್ನಗಳು ಮಾಡಲಾಯಿತು. 2000ನೇ ಇಸವಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾವು ವೀರಶೈವರು ಅಥವಾ ಲಿಂಗಾಯತರು ಹಿಂದೂಯೇತರ ಧರ್ಮವೆಂದು ಗುರುತಿಸಲು ಮತ್ತು ಜನಗಣತಿಯಲ್ಲಿ ಪ್ರತ್ಯೇಕ ಪಟ್ಟಿಗಾಗಿ ಅಭಿಯಾನವನ್ನು ಪ್ರಾರಂಭಿಸಿದರು. ಇನ್ನು 2018ನೇ ಚುನಾವಣೆಯ ಸಮಯದಲ್ಲಿ ಪ್ರತ್ಯೇಕ ಧಾರ್ಮಿಕ ಗುರುತಿನ ಬೇಡಿಕೆಗಳು ಮತ್ತಷ್ಟು ವೇಗವನ್ನು ಪಡೆದುಕೊಂಡವು. ಬಿಜೆಪಿ ಲಿಂಗಾಯತರನ್ನು ವೀರಶೈವರು ಮತ್ತು ಹಿಂದೂಗಳೆಂದು ಪರಿಗಣಿಸುತ್ತಾರೆ. ಆಗಸ್ಟ್ 2017ರಲ್ಲಿ ಲಿಂಗಾಯತ ಧರ್ಮವನ್ನು ಹಿಂದೂ ಧರ್ಮವಲ್ಲ ಎಂದು ಬೆಂಬಲಿಸುವ ಮೆರವಣಿಗೆ ಸುಮಾರು 2 ಲಕ್ಷ ಜನರನ್ನು ಆಕರ್ಷಿಸಿತು. ಈ ವಿಷಯವು ಲಿಂಗಾಯತರು ಮತ್ತು ವೀರಶೈವ ಸಮುದಾಯಗಳನ್ನು ಮತ್ತಷ್ಟು ವಿಭಜಿಸುತ್ತದೆ ಮತ್ತು ಲಿಂಗಾಯತರು ಮತ್ತು ವೀರಶೈವ ಸಮುದಾಯಗಳಲ್ಲಿ ವಿವಿಧ ಅಭಿಪ್ರಾಯಗಳಿವೆ. ಇಂಡಿಯಾ ಟುಡೇ ಪ್ರಕಾರ ವೀರಶೈವರು 2 ಸಮುದಾಯಗಳು ಒಂದೇ ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ಸಾಂಪ್ರದಾಯಿಕ ಲಿಂಗಾಯತರು ತಾವು ಬೇರೆ ಎಂದು ಹೇಳಿಕೊಳ್ಳುತ್ತಾರೆ. ವೀರಶೈವರು ವಿವಿಧ ಧಾರ್ಮಿಕ ಮಠಗಳಿಗೆ ನಿಷ್ಠರಾಗಿರುತ್ತಾರೆ, ಆದರೆ ಲಿಂಗಾಯತರು ಹೆಚ್ಚಾಗಿ ತಮ್ಮದೇ ಆದ ಗುರುಗಳನ್ನು ಅನುಸರಿಸುತ್ತಾರೆ.
ಸ್ನೇಹಿತರೆ, ಲಿಂಗಾಯತರ ಮೂಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ವೀರಶೈವರು ಮತ್ತು ಲಿಂಗಾಯತರು ಒಂದೇನಾ ಅಥವಾ ಬೇರೆ ಬೇರೆನಾ? ವೀರಶೈವರು ಮತ್ತು ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸೇರಿದ್ದಾರಾ ಇಲ್ಲ ಎಂಬುದನ್ನು ಈ ಮಾಹಿತಿಗಳನ್ನು ನೋಡಿ ನೀವೇ ನಿರ್ಧರಿಸಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯ ಒಂದು ವಿಡಿಯೋ ಮಾಡಿಕೊಡ್ತೇನೆ. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.